ಹಲೋ ಪೀಪಲ್, ನಮಸ್ಕಾರ ಕರ್ನಾಟಕ. ನನಗೆ ಗೊತ್ತು ನಾನು ಒಂದು ಸ್ವಲ್ಪ ಲೇಟಾಗಿ UI ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಕೆಲವು ಕಾರಣಗಳು ಇದೆ. ಹಲೋ ಪೀಪಲ್, ನಮಸ್ಕಾರ ಕರ್ನಾಟಕ. ಓಕೆ, ನೋ ಹೂ ಆರ್ ಯು? ಐ ಆಮ್ ಯು, ದೆನ್ ಹೂ ಆಮ್ ಐ? ಯು ಆರ್ ಐ, ಯು ಸ್ಟಾಪ್ ಇಟ್ ಆಲ್ರೆಡಿ. ಎಲ್ಲರೂ ರಶ್ ಆರ್ ಮೂವಿ ನೋಡಿದ್ದಾರೆ. ಓಕೆ ಓಕೆ, ಕ್ಯಾನ್ ವಿ ಅಟ್ಲೀಸ್ಟ್ ಸ್ಟಾರ್ಟ್ ವಿತ್ ದ ರಿವ್ಯೂ? ಶ್ಯೂರ್. ಈಗ ಏನು UI ಮೂವಿನಲ್ಲಿ ನನಗೆ ಏನೇನು ಇಷ್ಟ ಆಯಿತು ಅಂತ ನಾನು ಹೇಳ್ತೀನಿ. UI ಮೂವಿನಲ್ಲಿ ನಿನಗೇನೇನು ಇಷ್ಟ ಆಗಲಿಲ್ಲ ಅಂತ ನೀನು ಹೇಳ್ತೀಯ. ಇಲ್ಲ ಇಲ್ಲ ಇಲ್ಲ, ನಾನು ನಿನಗೆ UI ಮೂವಿಲಿ ಏನೇನು ಇಷ್ಟ ಆಗಿಲ್ಲ ಅನ್ನೋದು ಹೇಳ್ತೀನಿ. ಡೋಂಟ್ ಯು ಥಿಂಕ್ ಇಟ್ಸ್ ಅ ಕ್ಲೀಶೆ ಐಡಿಯಾ? ಐ ಕಾಂಟ್ ಹೆಲ್ಪ್ ಇಟ್. ದಟ್ಸ್ ಹೌ ಸೆಟಲ್ ದ ಮೂವಿ ಈಸ್ ರಿಗಾರ್ಡಿಂಗ್ ಇಟ್ಸ್ ಮೆಸೇಜಿಂಗ್. ಎನಿವೇ, ಲೆಟ್ಸ್ ಬಿಗಿನ್ ದ ರಿವ್ಯೂ. UI ಈ ವರ್ಷದ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಅಂದರೆ ತುಂಬ ವರ್ಷದ ನಂತರ ಉಪೇಂದ್ರ ಅವರು ಡೈರೆಕ್ಟ್ ಮಾಡ್ತಿದ್ರು. ಆದ್ರಿಂದನೇ ಏನೋ ಗೊತ್ತಿಲ್ಲ, ತುಂಬ ಜನಕ್ಕೆ ಈ ಮೂವಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಉಪೇಂದ್ರ ಅವರ ಜೊತೆಗೆ ನಮಗೆ ಇಲ್ಲಿ ಒಂದು ಸ್ಟೆಲ್ಲಾರ್ ಕಾಸ್ಟ್ ನೋಡೋದಕ್ಕೆ ಸಿಗುತ್ತೆ. ಇದ್ರ ಜೊತೆಗೆ ಈ ಮೂವಿಗೆ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಎಲ್ಲರಿಗೂ ಇಷ್ಟ ಆಗೋ ರೆಟ್ರೋ ಡೈರೆಕ್ಟರ್ ಉಪೇಂದ್ರ ನಮ್ಗೆ ನೋಡೋಕೆ ಸಿಗಲ್ಲ. ಬಟ್ ಸ್ವಲ್ಪ ಜನಕ್ಕೆ ಇಷ್ಟ ಆಗೋ ನ್ಯೂ ಡೈರೆಕ್ಟರ್ ಉಪೇಂದ್ರ ನೋಡೋದಕ್ಕೆ ಸಿಗ್ತಾರೆ. ಏನಪ್ಪ ಹೊಸ್ದಾಗಿ ಏನೋ ಟರ್ಮ್ನ ಕಾಯಿನ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರ? ಆ ಥರ ಏನಿಲ್ಲ. ನ್ಯೂ ಡೈರೆಕ್ಟರ್ ಉಪೇಂದ್ರ ಇಲ್ಲಿ ನಾನು ರೆಫರ್ ಮಾಡ್ತಿರೋದು ಸೂಪರ್ ಮೂವಿ ಆನ್ವರ್ಡ್ಸ್. ಅದನ್ನು ಹೇಳ್ತಾ ರೆಟ್ರೋ ಡೈರೆಕ್ಟರ್ ಉಪೇಂದ್ರ ಆಗಿರಲಿ, ನ್ಯೂ ಡೈರೆಕ್ಟರ್ ಉಪೇಂದ್ರ ಆಗಿರಲಿ, ಈ ಮೂವಿಯ ಜಾನರ್ ಮಾತ್ರ ಉಪೇಂದ್ರ. ಎಕ್ಸಾಕ್ಟ್ಲಿ, ನ್ಯೂ ಡೈರೆಕ್ಟರ್ ಉಪೇಂದ್ರ. ಈ ಮೂವಿಲಿ ಅಂದರೆ UIಯಲ್ಲಿ ನೀವು ಮೂವಿಗೆ ಬಂದು ಬರೀ ಎಂಟರ್ಟೈನ್ಮೆಂಟ್ ಬೇಕು, ನನಗೆ ಇಲ್ಲಿ ಯಾವುದೇ ಟೀಚಿಂಗ್ ಬೇಡ, ಪ್ರೀಚಿಂಗ್ ಬೇಡ, ಇಂಟ್ರೋಸ್ಪೆಕ್ಷನ್ ಬೇಡ ಅಂದರೆ ಈ ಮೂವಿ ನಿಮ್ಗಲ್ಲ. ಈ ಮೂವಿನಲ್ಲಿ ಆಡಿಯನ್ಸ್ ಗೊತ್ತಿಲ್ಲದೆ ಇರೋದು ಏನು ಹೇಳ್ತಿಲ್ಲ, ಹಾಗಂತ ಉಪೇಂದ್ರ ಅವರು ಮೂವಿನಲ್ಲೂ ಹೇಳಿದ್ದಾರೆ. ಆದ್ರಿಂದ ಯಾರ ಈ ಮೂವಿಗೆ ಬಂದು ನಾನು ಬರೀ ಎಂಟರ್ಟೈನ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಖಂಡಿತವಾಗಿ ಈ ಮೂವಿ ನಿಮಗಲ್ಲ. ಉಪೇಂದ್ರ ಅವರು ಈ ಮೂವಿನ ಅವ್ರ ಫೇಮಸ್ ಬುದ್ಧಿವಂತ ಟ್ರೋಪಿಂದನೇ ಸ್ಟಾರ್ಟ್ ಮಾಡ್ತಾರೆ. ಪ್ರೀ ರಿಲೀಸ್ ಈವೆಂಟ್ ಅಥವಾ ಇಂಟರ್ವ್ಯೂನಲ್ಲಿ ಹೇಳ್ತಿರೋ ಥರ ಈ ಮೂವಿನಲ್ಲಿ ಸರ್ಟೆನ್ ಲೇಯರ್ಸ್ ಇರುತ್ತೆ, ಅನ್ಫೋಲ್ಡ್ ಆಗ್ತಾನೆ ಹೋಗುತ್ತೆ. ಮೂವಿ ಒಳಗಿನ ಮೂವಿ, ಆ ಮೂವಿ ನೋಡಿದ ಆಡಿಯನ್ಸ್ಗೆ ಸಿಗ್ತಿರೋ ಫೋಕಸ್, ಆ ಮೂವಿನೂ ರಿವ್ಯೂ ಮಾಡೋಕ್ಕಾಗ್ತಿರೋ ಒದ್ದಾಡ್ತಿರೋ ರಿವ್ಯೂವರ್, ಸೇಮ್ ಆಸ್ ದೋಸ್ ಯುನೋ. ಆ ರಿವ್ಯೂವರ್ ಇಂದ ಓಪನ್ ಆಗೋ ಅನದರ್ ಡೈಮೆನ್ಷನ್. ಆ ಹೊಸ ಡೈಮೆನ್ಷನ್ನು ಆಡಮ್ ಅಂಡ್ ಈವ್ ಇಂದ ಸ್ಟಾರ್ಟ್ ಆಗಿ ಡಿಸ್ಟೋಪಿಯನ್ ಫ್ಯೂಚರಲ್ಲಿ ಎಂಡ್ ಆಗುತ್ತೆ. ಈ ಡಿಸ್ಟೋಪಿಯನ್ ಫ್ಯೂಚರ್ ತೋರಿಸೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸೆಟ್ ಹಾಕಿದ್ದಾರೆ, ವಿಚ್ ಕಂಪ್ರೈಸಸ್ ಆಫ್ ಅ ಮಿಕ್ಸ್ಚರ್ ಆಫ್ ಪೀಪಲ್ ಅರೌಂಡ್ ದ ವರ್ಲ್ಡ್. ಉಪೇಂದ್ರ ಅವರು ಈ ಲೇಯರ್ನ ಅವರು ಸೋಷಿಯೋ ಪೊಲಿಟಿಕಲ್ ಕಮೆಂಟ್ರಿಗೆ ಯೂಸ್ ಮಾಡ್ತಾರೆ. ಹಾಗೆ ಈ ಲೇಯರಲ್ಲೇ ಅವರು ನಮ್ಗೆಲ್ಲರಿಗೂ ಹೇಳ್ತಿರೋ ಮೆಟಫರ್ಸ್ನ ಪ್ಲಾಂಟ್ ಮಾಡಿರೋದು. ಆಡಿಯನ್ಸ್ಗೆ ಏನು ಮೇಜರ್ಲಿ ಹೇಳಬೇಕು ಅಂತ ಡೈರೆಕ್ಟರ್ ಅಂದ್ಕೊಂಡಿದ್ದಾರೋ ಅದನ್ನು ಹೇಳೋದೇ ಈ ಲೇಯರಿಂದ. ಈ ಡಿಸ್ಟೋಪಿಯನ್ ಫ್ಯೂಚರ್ ಸೆಟ್ ಅಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸೆಟ್ ಇದೆ, ವಿಚ್ ಸ್ಟ್ರಕ್ಚರಲಿ ಆಲ್ಸೋ ಲುಕ್ಸ್ ಲೈಕ್ ಅ ಹ್ಯೂಮನ್ ಬ್ರೈನ್. ಅದನ್ನು ಯೂಸ್ ಮಾಡಿಕೊಂಡು ಒಂದು ಬ್ರೈನ್ನ ರೆಪ್ರೆಸೆಂಟ್ ಮಾಡಿ ಈ ಜನರೇಷನ್ಗಿರೋ ಡಿಸ್ಟ್ರಾಕ್ಷನ್ಸ್ನ ಓವರ್ಕಮ್ ಮಾಡೋದು ಹೆಂಗೆ ಅಂತ ಅದರಲ್ಲಿ ತೋರಿಸಿದ್ದಾರೆ. ಇದೆಲ್ಲ ಸೆಟ್ ಜೊತೆಗೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಕೂಡ ಇದೆ. ಸಿನಿಮಾದಲ್ಲಿ ಡೈರೆಕ್ಟರ್ ಉಪೇಂದ್ರ ಅವರು ಅವರನ್ನೇ ಪ್ಲೇ ಮಾಡ್ತಿದ್ರೆ, ಈ ಡಿಸ್ಟೋಪಿಯನ್ ಫ್ಯೂಚರಲ್ಲಿ ಉಪೇಂದ್ರ ಅವ್ರದ್ದು 2 ಕ್ಯಾರೆಕ್ಟರ್ ಇದೆ, ಸತ್ಯ ಅಂಡ್ ಕಲ್ಕಿ ಭಗವಾನ್. ಇದ್ರ ಜೊತೆಗೆ ಒಬ್ಬ ಪೊಲಿಟಿಷಿಯನ್, ಒಬ್ಬ ಗಾಡ್ ಮ್ಯಾನ್, ಒಂದು ಮದರ್ ಕ್ಯಾರೆಕ್ಟರು, ಸಾಯೋ ಅಷ್ಟು ಧೈರ್ಯ ಬಂದಾದ್ಮೇಲೆ ಪ್ರೀತಿನ ಕನ್ಫೆಸ್ ಮಾಡ್ತೀನಿ ಅನ್ನೋ ಹೀರೋಯಿನ್ನು. ಬೇಸಿಕಲಿ ಡೈರೆಕ್ಟರ್ ನರೇಟಿವ್ನ ಆಡಿಯನ್ಸ್ ಮುಂದೆ ತಗೊಂಡೋಗೋದಕ್ಕೆ ಏನೇನು ಬೇಕೋ ಎಲ್ಲ ಕ್ಯಾರೆಕ್ಟರ್ಸ್ನು ಈ ಲೇಯರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಇಷ್ಟೊಂದು ಲೇಯರ್ಗಳನ್ನ ಅನ್ಫೋಲ್ಡ್ ಮಾಡ್ತಾ ಬರೋ ಡೈರೆಕ್ಟ್ರು ಒಂದು ಪವರ್ಫುಲ್ ಕ್ಲೈಮ್ಯಾಕ್ಸ್ ಜೊತೆಗೆ ಇದನ್ನು ಎಂಡ್ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಡೈರೆಕ್ಟರ್ ಸ್ಪೆಷಲ್ ಕ್ಲೈಮ್ಯಾಕ್ಸ್ ಜೊತೆ ಕಂಪೇರ್ ಮಾಡ್ಬೋದಾದ್ರೂ ಈ ಕ್ಲೈಮ್ಯಾಕ್ಸ್ ಇಂದ ಕನ್ಫ್ಯೂಸ್ ಆದವರಂತೂ ತುಂಬ ಜನ. ಇಷ್ಟೊಂದು ಮೆಟಫರ್ಸು, ಎಷ್ಟೆಲ್ಲ ಆಡಿಯನ್ಸ್ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂದರೆ ಡೈರೆಕ್ಟ್ರು, ಐ ಥಿಂಕ್ ಇಟ್ ಈಸ್ ಓನ್ಲಿ ಪಾಸಿಬಲ್ ವಿತ್ ಉಪೇಂದ್ರ.
ಅಟೆಂಟಿವ್ ಆಗಂತೂ ಈ ಮೂವಿ ನೋಡಿದರೆ ಇಟ್ ವಿಲ್ ಆಬ್ವಿಯಸ್ಲಿ ಗೆಟ್ ಯು ಥಿಂಕಿಂಗ್. ಹೌದು, ಐಡಿಯಾಸ್ ಆರ್ ಗುಡ್, ಬಟ್ ಅದೇ ಅದರ ಎಕ್ಸಿಕ್ಯೂಷನ್ ಬಗ್ಗೆ ಸೇಮ್ ಹೇಳ್ಬೋದಾ? ಐ ಡೋಂಟ್ ಥಿಂಕ್ ಸೊ. ಇಲ್ಲಿ ಯೂಸ್ ಮಾಡೋ ಕ್ಯಾರೆಕ್ಟರ್ಸ್ ಎಲ್ಲ ರೆಪ್ರೆಸೆಂಟೇಷನಲ್. ಉಪೇಂದ್ರ ಅವರು ಅವ್ರ ಪ್ರೀ ರಿಲೀಸ್ ಈವೆಂಟ್ ಹಾಗೂ ಇಂಟರ್ವ್ಯೂಸಲ್ಲಿ ಹೇಳ್ತಿದ್ರು, ಇಷ್ಟೊಂದು ಮೆಟಫರ್ಸ್ ಇದೆ, ಆಮೇಲೆ ಅವರು ಕಾಯ್ತಿರ್ತಾರೆ ನಾವು ಅದನ್ನು ಡಿಕೋಡ್ ಮಾಡ್ತೀವ ಅಂತ. ಬಟ್ ಟು ಬಿ ಫ್ರ್ಯಾಂಕ್, ಅವ್ರು ಏನೇನು ಹೇಳಬೇಕು ಅಂತ ಇದ್ರು ಅದು ತುಂಬ ಡೈರೆಕ್ಟಾಗೇ ಇತ್ತು. ಜಾಸ್ತಿ ಥಿಂಕಿಂಗ್ ಏನು ಬೇಕಾಗಿರಲಿಲ್ಲ ಡಿಸೈಫರ್ ಮಾಡೋದಕ್ಕೆ. ಮೇ ಬಿ ಪ್ಯಾನ್ ಇಂಡಿಯಾ ಅಂತ ಇದನ್ನೆಲ್ಲ ತುಂಬ ಡೌನ್ ಮಾಡಿದ್ರ ಅನ್ನೋದು ನನಗೆ ಅನ್ನಿಸ್ತು. ಇದ್ರ ಜೊತೆಗೆ ಅವ್ರು ಕ್ರಿಯೇಟ್ ಮಾಡಿರೋ ಯಾವುದೇ ಕ್ಯಾರೆಕ್ಟರ್ ಜೊತೆ ಆಡಿಯನ್ಸ್ ಕನೆಕ್ಟೇ ಆಗಲ್ಲ. ಹಂಗೆ ನೋಡಿದ್ರೆ ಈ ಮೂವಿಲಿ ಬರೋ ಸತ್ಯ ಕ್ಯಾರೆಕ್ಟರ್ ಜೊತೆ ಆಡಿಯನ್ಸ್ ಎಂಪಥೈಸ್ ಮಾಡಬೇಕಿತ್ತು. ಎಕ್ಸಿಕ್ಯೂಷನಲ್ ಪ್ರಾಬ್ಲಮ್ ಇದ್ದಿದ್ದ ಕಾರಣ ಸೀನನ್ನು ಐಸೋಲೇಟ್ ಮಾಡಿ ನೋಡಿದ್ರೆ ಯಾವುದೇ ಸೀನ್ ಕೂಡ ಅಷ್ಟೊಂದು ಎಂಗೇಜಿಂಗ್ ಆಗಿರಲಿಲ್ಲ. ಇದನ್ನೆಲ್ಲ ನೋಡಿದ್ರೆ ನನಗೆ 4 ಡೈರೆಕ್ಟ್ರು ಜ್ಞಾಪಕ ಬರ್ತಾರೆ. ನಾಟ್ ಫಾರ್ ದ ರೈಟ್ ರೀಸನ್ಸ್ ದು. ಒಂದು, ಅವರ್ ವೆರಿ ಓನ್ ರವಿಚಂದ್ರನ್. ಎಂಟರ್ಟೈನಿಂಗ್ ಮೂವೀಸ್ ಮಾಡೋದು ಬಿಟ್ಟು ಫಿಲಾಸಫಿ ಸೈಡ್ ಹೋದ್ರು ಏನಾಯ್ತು ಅಂತ ನಮಗೆ ಗೊತ್ತು. ಇನ್ನೊಂದು, ಅನುರಾಗ್ ಕಶ್ಯಪ್. ಅವ್ರಿಗೆ ಬಜೆಟ್ ಸಿಕ್ಕಿದ್ರೆ ಏನೋ ಗೊತ್ತಿಲ್ಲಪ್ಪ, ಕ್ರಿಯೇಟಿವಿಟಿ ಕಡಿಮೆ ಆಗೋಗುತ್ತೆ. ಅನದರ್ ಡೈರೆಕ್ಟರ್ ಇಸ್ ಪುರಿ ಜಗನ್ನಾಥ್. ಅವರು ನ್ಯೂ ವೇಸ್ ಆಫ್ ಸ್ಕ್ರೀನ್ ರೈಟಿಂಗ್ಗೆ ಅಡಾಪ್ಟೇ ಆಗಿಲ್ಲ ಅನ್ನಿಸ್ತದೆ. ಆ್ಯಂಡ್ ಲಾಸ್ಟ್ಲಿ ಶಂಕರ್. ಅವ್ರಿಗೆ ಗೊತ್ತಿರೋ ಒಂದೆರಡು ಟಾಪಿಕ್ಗೆ ಕಟ್ಟು ಬಿದ್ದಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಡಿಕೋಡ್ ಮಾಡಿ. ನೌ ದಟ್ ವಿ ಹ್ಯಾವ್ ಟೋಲ್ಡ್ ಎವ್ರಿಥಿಂಗ್ ವಾಟ್ ಯು ವಾಂಟೆಡ್ ಟು, ಯಾವ್ದಾರ 2 ಇಂಟ್ರೆಸ್ಟಿಂಗ್ ಕಮೆಂಟ್ಸ್ UI ಬಗ್ಗೆ ನಿನ್ನ ಕಡೆಯಿಂದ 2, ನನ್ನ ಕಡೆಯಿಂದ 2 ಹೇಳ್ಬೋದಾ? ಶ್ಯೂರ್. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಯು ದೆನ್. Interesting comment I came across was, this is 2.5 plus hours of advertisement from Upendra for his political party UPP in producers money. And the second interesting comment was, ಬುದ್ಧಿವಂತರಿಗೆ ಈ ಮೂವಿ ಇಷ್ಟ ಆಗಲ್ಲ, ದಡ್ರಿಗೆ ಈ ಮೂವಿ ಅರ್ಥ ಆಗಲ್ಲ. ನೈಸ್. ಆ್ಯಕ್ಚುಲಿ ನನಗೆ ಎಕ್ಸಾಕ್ಟ್ ಕಮೆಂಟ್ ಜ್ಞಾಪಕ. ಇಟ್ ವಾಸ್ ಇನ್ ದ ಲೈನ್ಸ್ ಆಫ್ ಉಪೇಂದ್ರ ಒಬ್ರ ಕೈಲಿ ಈ ಥರ ಮೂವಿ ತೆಗಿಯೋಕ್ಕಾಗೋದು, ಮೇಕಿಂಗ್ ಆಲ್ ದಿಸ್ ಕಾನ್ಸೆಪ್ಟ್ ಎಂಟರ್ಟೈನಿಂಗ್. ಮತ್ತು ಎಲ್ಲರೂ ಕಾಮನ್ ಆಗಿ ಹೇಳ್ತಿದ್ದು ಏನು ಅಂದರೆ, ಇಷ್ಟು ಲೇಯರ್ಸ್ನ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿರೋದು ಉಪೇಂದ್ರ ಅವ್ರ ಕೈಲಿ ಮಾತ್ರ ಸಾಧ್ಯ ಅಂತ. ಬಟ್ ಮೈ ಸೆಕೆಂಡ್ ಕಮೆಂಟ್ ಈಸ್ ಮೋರ್ ಎಂಟರ್ಟೈನಿಂಗ್ ಆರ್ ಮೈಂಡ್ ಬಾಗ್ಲಿಂಗ್. ಆ್ಯಕ್ಚುಲಿ ಯಾರ್ಯಾರು UI ಮೂವಿಗೆ ಅಂತ ಹೋಗಿ ಥಿಯೇಟ್ರಲ್ಲಿ ಒಂದು ಮೂವಿ ನೋಡ್ಕೊಂಡು ಬಂದರು, ಆರ್ ಯು ಶ್ಯೂರ್ ಯು ವಾಚ್ ದ ರೈಟ್ UI ಮೂವಿ? ನಿನಗೆ ಮೂವಿ ಇಷ್ಟ ಆಗಿಲ್ಲ, ಸೊ ನಿಮ್ಗೆ ಅರ್ಥ ಆಗಿಲ್ಲ. ಆ್ಯಂಡ್ ದ್ಯಾಟ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ. Please do like, share and comment. And don't forget to subscribe to Zero Penny Studios. And this is your Movie Companions signing off.